ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ, ಹೋಮ್ ಮೇಡ್ ಸ್ಯಾಂಡ್ವಿಚ್ಚು. ಚೀಸ್ ಇಲ್ಲ, ಆಮೇಲೆ ಚೀಸ್ ಸ್ಪ್ರೆಡ್ಡು, ಸಾಸು ಅದು ಇದು ಏನೂ ಹಾಕದೆ ಹೆಲ್ದಿ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತಲ್ವ ಸ್ಯಾಂಡ್ವಿಚ್ಗಳು. ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ದೊಣ್ಣೆಮೆಣಸಿನ್ಕಾಯಿ, 1 ಇಂಚು ಶುಂಠಿ, 10 ಹೆಸರು ಬೆಳ್ಳುಳ್ಳಿ ಇವೆಲ್ಲ ತೆಗೆದುಕೊಂಡಿದ್ದೇನೆ. ಇವೆಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದೊಣ್ಣೆಮೆಣಸಿನ್ಕಾಯ್ದು ಬೀಜ ತೆಗೆದು ಬೇಕಾಗಿಲ್ಲ. ದೊಣ್ಣೆಮೆಣಸಿನ್ಕಾಯಿ ಬೀಜ ತೆಗೆದ್ರೆ ಅದ್ರದ್ದು ಸ್ವಲ್ಪ ಸ್ಮೋಕಿ ಮತ್ತು ಒಂಚೂರು ಖಾರದ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ. ಇವಾಗ ಕಡಾಯಿಗೆ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಕಟ್ ಮಾಡಿರೋಂಥ ತರಕಾರಿಗಳನ್ನು ಹಾಕಿಕೊಳ್ತಾ ಇದ್ದೇನೆ. ಟೊಮೆಟೊ ಒಂದು ಬಿಟ್ಟು ಇವೆಲ್ಲನೂ ಫಸ್ಟಿಗೆ ಫ್ರೈ ಮಾಡ್ಕೊಬೇಕು. ತದನಂತರ ಟೊಮೆಟೊ ಹಾಕಿಕೊಂಡು ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ 1 ಕಪ್ಪಿನಷ್ಟು ಗೋಡಂಬಿ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಹುರ್ಕೊಳ್ಬೇಕು. ಇದನ್ನು ಸ್ವಲ್ಪ ಫ್ರೈ ಆದಮೇಲೆ 1-2 ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು 2-3 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಒಂಚೂರು ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ಇವೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಆಮೇಲೆ ತಣ್ಣಗಾದ್ಮೇಲೆ ಇವುಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಹುರಿದುಕೊಂಡ ಮಸಾಲೆಗಳನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಒಂದು ಬಾರಿ ಹಾಗೆ ರುಬ್ಬಿಕೊಳ್ಳಬೇಕು. ನಂತರ ಸ್ವಲ್ಪ ನೀರು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ಒಂದು ಡಬ್ಬೆಯಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ರಾತ್ರಿಯೇ ಇದನ್ನು ಮಾಡಿ ಇಟ್ಟಿರ್ತೇನೆ ನಾನು. ಬೆಳಗ್ಗೆ ಕೆಲಸ ಜಾಸ್ತಿ ಆಗುತ್ತೆ ಅನ್ನೋಗೋಸ್ಕರ ಇದನ್ನು 1 ವಾರದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಈರುಳ್ಳಿನ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೇನೆ. ಆಲೂಗಡ್ಡೆನ ಬೇಯಿಸಿ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೇನೆ. ಟೊಮೆಟೊ ಕೂಡ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೇನೆ. 2 ಸ್ಲೈಸು ಬ್ರೆಡ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಬೆಣ್ಣೆ ಹಚ್ಕೊಳ್ತಾ ಇದ್ದೇನೆ. ಇನ್ನೊಂದು ಸ್ಲೈಸಿಗೂ ಕೂಡ ಬೆಣ್ಣೆ ಹಚ್ಕೊಳ್ತಾ ಇದ್ದೇನೆ. ಈಗ ನಾವು ಮಾಡ್ಕೊಂಡಿರುವಂಥ ಸ್ಮೋಕಿ ರೆಡ್ ಸಾಸನ್ನು ಹಚ್ತಾ ಇದ್ದೇನೆ. ಇನ್ನೊಂದು ಬ್ರೆಡ್ ಸ್ಲೈಸಿಗೆ ಗ್ರೀನ್ ಚಟ್ನಿ ಹಚ್ತಾ ಇದ್ದೇನೆ. ಗ್ರೀನ್ ಚಟ್ನಿ ರೆಸಿಪಿ ನಿನ್ನೆ ಆಲೂಗಡ್ಡೆ ಟಿಕ್ಕಿ ರೆಸಿಪಿಯಲ್ಲಿ ಹಾಕಿದ್ದೇನೆ. ಅದರಲ್ಲಿ ಹೋಗಿ ನೀವು ನೋಡ್ಬೋದು. ಮೊದಲ ಲೇಯರಲ್ಲಿ ನಾನು ಆಲೂಗಡ್ಡೆ ಇಡ್ತಾ ಇದ್ದೇನೆ. ಅದ್ರ ಮೇಲೆ ಚೂರು ಚಟ್ನಿ ಹಾಕ್ತಾ ಇದ್ದೇನೆ. ಮತ್ತು ಟೊಮೆಟೊ ಇಡ್ತಾ ಇದ್ದೀನಿ. ಅದ್ರ ಮೇಲೆ ಮತ್ತೆ ಸ್ವಲ್ಪ ಚಟ್ನಿ ಹಾಕ್ತಾ ಇದ್ದೀನಿ. ಮತ್ತು ಈರುಳ್ಳಿ ಕೂಡ ಇಟ್ಕೊಳ್ತಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಚಟ್ನಿ ಹಾಕ್ಕೊಳ್ತೀನಿ. ನಿಮ್ಗೆ ಬೇಕಂತಿದ್ರೆ ಸೌತೆಕಾಯಿ ಕೂಡ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ಒಂದು ಗ್ರಿಲ್ ಪ್ಯಾನ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಇವಾಗ ಬೆಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಮಾಡಿಕೊಂಡಿರುವಂಥ ಸ್ಯಾಂಡ್ವಿಚ್ಚನ್ನು ಇಡ್ತಾ ಇದ್ದೇನೆ. ಇವಾಗ ಇದ್ರ ಮೇಲೆ 1 ಚಮಚ ಬೆಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಇದು ನೀವು ಮನೆಯಲ್ಲಿರುವ ತವದಲ್ಲೂ ಮಾಡ್ಬೋದು. ನಾನು ಸ್ವಲ್ಪ ಚೆನ್ನಾಗಿ ಡಿಸೈನ್ ಬರುತ್ತೆ ಅನ್ನೋಗೋಸ್ಕರ ಗ್ರಿಲ್ ಪ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ. 1 ನಿಮಿಷ ಇದನ್ನು ಬೇಯಲು ಬಿಟ್ಟು ಅದಾದ ಮೇಲೆ ಇದನ್ನು ಮಗ್ಚಿಕೊಳ್ಳುವ. ಮತ್ತು ಇದು 1 ನಿಮಿಷ ಬೇಯಲು ಬಿಡೋಣ. ಮಕ್ಕಳಿಗಂತರೂ ನೀವು ಇದನ್ನು ಮಾಡಿ ಕೊಡ್ಬೋದು. ತುಂಬ ಒಳ್ಳೆಯದು. ತುಂಬ ಹೊಟ್ಟೆ ಫುಲ್ ಕೂಡ ಆಗುತ್ತೆ. ಇದು 1 ಸ್ಯಾಂಡ್ವಿಚ್ ತಿಂದ್ರೂ ಸಾಕು. ಒಂದು ಸಾರಿ ಮಾಡಿ ತಿನ್ನಿ, ಹೇಗಿದೆ ಅಂತ ತಿಳಿಸಿ. ಓಕೆ, ಬಾಯ್.